ಸಂಖ್ಯೆ ಇಲ್ಲಿ ಒಳ್ಳೆ ನೀರೈತೆ, ನೀರಲ್ಲಿ ಆಟ ಆಡ್ಬೋದು. ಅದಕ್ಕೆ ಇನ್ನೊಂದು ದೇಶನ ಐತೆ, 3 ದೇಶನ ಇಲ್ಲಿ ನೀರ ತಂದು ಇನ್ನೊಂದು 3 ದೇಶನ ಐತೆ. ಮಾತಾಡು. 3 ದೇಶನ ಐತೆ. ನಾವು ಅಲ್ಲಿಂದ ಮನೆಯಿಂದ ಹೊರಟು ಇವಾಗ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ತಿರುಮಕೂಡು ದೇವಸ್ಥಾನ, ಈ ಗುಂಜನರಸಿಂಹ ಸ್ವಾಮಿದು. ಇಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ 3 ನದಿನೂ ಒಂದಾಯ್ತದೆ ಇಲ್ಲಿ. ಆ ಜಾಗಕ್ಕೆ ಬಂದಿದ್ದೀವಿ ಆಯ್ತಾ ಸ್ನೇಹಿತರೆ. ಇದು ಒಳ್ಳೆ ನದಿ, ಇದು ನದಿ 3 ನದಿನ ಸೇರುತ್ತೆ. ಇದು ಕ್ರಿಸ್ತ ಶತಕ 16ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು. ಇದು ಶಿಲ್ಪಕಲೆ, ವಾಸ್ತುಶಿಲ್ಪಕಲೆ ಎಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣ ಆಯಿತು ಈ ದೇವಸ್ಥಾನ. ಇದು ಮೂಲ ಪ್ರಾಚೀನ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಯಾಕೆಂತಂದರೆ ಸ್ನೇಹಿತರೆ, ದಕ್ಷಿಣ ಕಾಶಿ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ರೆ, ಇಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿ 3 ಸಂಗಮವಾಗುತ್ತೆ. ಇದು ಕಾವೇರಿ, ಕಬಿನಿ, ಸ್ಫಟಿಕ 3 ಸಂಗಮವಾಗುತ್ತೆ. ಇದನ್ನು ತಿರುಮಲಕೂಡು ಅಂತಲೂ ಕರೀತಾರೆ. ಟಿ ನರಸೀಪುರನ ತಿರುಮಲಕೂಡು, ಟಿ ನರಸೀಪುರ ಅಂತ ಕರೀತಾರೆ. ಅದರಿಂದ ಇಲ್ಲಿ ಗುಂಜನರಸಿಂಹಸ್ವಾಮಿ ದೇವಸ್ಥಾನನ ಮುಂದೆ ಗುಳಗಂಜಿ ಮರ ಇರೋದ್ರಿಂದ ಹೀಗೆ ಗುಂಜನರಸಿಂಹಸ್ವಾಮಿ ದೇವಸ್ಥಾನ ಅಂತ ಸ್ಥಳೀಕರು ಆಗ್ಲಿಂದನೂ ಕರೀತಾ ಇದ್ದಾರೆ. ಇದು ಸುಮಾರು ಒಂದು ಅರ್ಧ ಎಕರೆಯಷ್ಟು ವಿಸ್ತೀರ್ಣಕ್ಕೆ ಈ ದೇವಸ್ಥಾನ ಇದೆ. ಸ್ನೇಹಿತರೆ, ಇಲ್ಲಿ ಚಿಕ್ಕ ಗುಡಿಗಳಿದೆ, ರಾಮ ಮಂದಿರನೂ ಇದೆ, ಮತ್ತು ಲಕ್ಷ್ಮೀ ಗುಂಜನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ. ಇಲ್ಲಿ ಬಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿದ್ರೆ ಪಾಪಗಳೆಲ್ಲ ಕಳೆದೋಗುತ್ತೆ ಅಂತಲೂ ಹೇಳ್ತಾರೆ. ಕಾಶಿಗೆ ಹೋಗೋ ಬದಲು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ಸುಮಾರು ಹೊರ ರಾಜ್ಯಗಳಿಂದಲೂ ಸ್ನೇಹಿತರೆ, ಕೇರಳ, ತಮಿಳುನಾಡು, ಆಂಧ್ರ ಸುಮಾರು ಸ್ಟೇಟಿಂದಲೂ ಬರ್ತಾರೆ. ಇದು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿದೆ. ಇಲ್ಲಿ ನದಿಯಲ್ಲಿ ಮುಳುಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಅಂತಲೂ ನಂಬಿಕೆ ಇದೆ. ಪಾಪ ಕರ್ಮಗಳು ಕಳೆದೋಗುತ್ತೆ ಅಂತಲೂ ಇದೆ. ಇದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿ ಪಟ್ಟಣದ ಕೇಂದ್ರ ಬಿಂದುವಾಗಿದೆ. ಧಾರ್ಮಿಕ ಇದು ವೈಷ್ಣವಿ ದೇವಾಲಯ ಅಂತಲೂ ಕರೀತಾರೆ. ಇವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದು ಸ್ಥಾಪನೆ ಆಯಿತು ಅಂತಲೂ ಹೇಳ್ತಾರೆ. ಇದು ಪೂರ್ತಿ ದ್ರಾವಿಡ ಶೈಲಿಲಿ ಇದೆ. ದ್ರಾವಿಡ ಶೈಲಿಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಲೂ ಹೇಳ್ತಾರೆ. ನೋಡಿ, ಕಲ್ಲಿನ ಕಂಬ ಎಲ್ಲ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ. ಆಗಿನ ಕಾಲದಲ್ಲಿರೋಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಸಾಕು. ಕೂತ್ಕೊಂಡ್ರೂ ಒಳ್ಳೆ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಗುತ್ತೆ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಇದ್ರೊಳಗಡೆ ಗುಂಜನರಸಿಂಹ ಸ್ವಾಮಿ ದೇವಸ್ಥಾನ ಒಳಗಡೆ ಲಕ್ಷ್ಮೀ ದೇವಸ್ಥಾನವೂ ಇದೆ ನೋಡಿ. ಇದು ಗುಂಜನರಸಿಂಹ ಸ್ವಾಮಿ ದೇವಸ್ಥಾನದ ಮುಂದುಗಡೆ ಕಂಬಗಳಿದೆ ನೋಡಿ. ಇದು ಆ ಕಂಬಗಳು. ನಾವು ಈ ದೇವಸ್ಥಾನ ಒಂದು ರೌಂಡ್ ಹಾಕಿದ್ದೀನಿ. ರೌಂಡ್ ಹಾಕಿ ನಿಮಗೆ ಎಲ್ಲ ತೋರಿಸಿದ್ದೀನಿ ನೋಡಿ. ತುಳಸಿ ಕಟ್ಟೆ ಇದೆ. ಇದು ನೋಡಿ ಗೋಪುರದ ಪಕ್ಕ ಚಿಕ್ಕ ಗೋಪುರ ಇದೆ. ಇವೆಲ್ಲ ಶಿಲೆಗಳನ್ನ ಕೆತ್ತಿದ್ದಾರೆ. ಇದು ಈ ಕಂಬಗಳೆಲ್ಲ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಕಂಬಗಳು.